जाता शर्करा चाश्मतांगता सुभाषितरसं दृष्ट्वा सुधाभीता दिवंगता. ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಶ್ರೀ ಹರಿಪ್ರಿಯಾ. ನಾನು ಪ್ರತಿಭಾಗಣದಲ್ಲಿ ಓದುತ್ತಿರುವ ವಿದ್ಯಾರ್ಥಿನಿ. ಪ್ರತಿಭಾಗಣ ಎಂದರೆ 9ನೇ ತರಗತಿ. ಸುಭಾಷಿತ ಎಂದರೆ ಕನ್ನಡ ಅಥವಾ ಸಂಸ್ಕೃತ ಸಾಹಿತ್ಯದಲ್ಲಿ ಕಂಡುಬರುವ ಒಳ್ಳೆಯ ಮಾತು ಅಥವಾ ಹಿತನುಡಿಯಾಗಿದೆ. ಎಂದರೆ ಒಳ್ಳೆಯ, ಭಾಷಿತಂ ಎಂದರೆ ನುಡಿದದ್ದು. ಇವು ಸಾಮಾನ್ಯವಾಗಿ 2 ಅಥವಾ 4 ಸಾಲುಗಳ ಪುಟ್ಟ ಪದ್ಯವಾಗಿದ್ದು ಜೀವನದ ದೊಡ್ಡ ಸತ್ಯವನ್ನು, ನೈತಿಕ ಮೌಲ್ಯಗಳನ್ನು ನಮಗೆ ಮಾರ್ಮಿಕವಾಗಿ ತಿಳಿಸಿಕೊಡುತ್ತದೆ. ಸುಭಾಷಿತದ ಮಹತ್ವ. ನಮ್ಮ ಜೀವನದಲ್ಲಿ ಸುಭಾಷಿತದ ಪಾತ್ರ ಅತ್ಯಂತ ದೊಡ್ಡದು. ಇವು ಪ್ರಮುಖವಾಗಿ ಈ ಕೆಳಗಿನ ಕಾರಣಗಳಿಗಾಗಿ ಅತ್ಯಗತ್ಯವಾಗಿದೆ. ಮೊದಲನೆಯದಾಗಿ ನೈತಿಕ ಮೌಲ್ಯವನ್ನು ಬೆಳೆಸುತ್ತದೆ. ಪ್ರಾಮಾಣಿಕತೆ, ಗುರು ಹಿರಿಯರಿಗೆ ಗೌರವ, ಸ್ನೇಹದ ಮನೋಭಾವ, ದಾನ ಗುಣಗಳಂತಹ ಉತ್ತಮ ಗುಣಗಳನ್ನು ಚಿಕ್ಕ ವಯಸ್ಸಿನಲ್ಲೇ ಮನಸ್ಸಿನಲ್ಲಿ ಹಚ್ಚುತ್ತಿ ಇಳಿಸುತ್ತದೆ. ಎರಡನೆಯದಾಗಿ ಬುದ್ಧಿ ಚಾತುರ್ಯತೆಯನ್ನು ಹೆಚ್ಚಿಸುತ್ತದೆ. ಮಾನವನ ಸ್ವಭಾವ, ಸಮಾಜದ ರೀತಿ ನೀತಿಗಳನ್ನು ಸೂಕ್ಷ್ಮವಾಗಿ ಅರ್ಥೈಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಯಾರನ್ನ ನಂಬಬೇಕು, ಯಾರಿಂದ ದೂರ ಇರಬೇಕು ಎಂಬ ಲೋಕಜ್ಞಾನವನ್ನು ಸಹ ನಮಗೆ ತಿಳಿಸಿಕೊಡುತ್ತದೆ. ಮೂರನೆಯದಾಗಿ ಮನಸ್ಸಿಗೆ ಶಾಂತಿ ಮತ್ತು ಪ್ರೇರಣೆಯನ್ನು ನೀಡುತ್ತದೆ. ಸೋತಾಗ ಧೃತಿಗೆಡದಂತೆ ಧೈರ್ಯವನ್ನು ನೀಡಿ ಕೋಪ ಮತ್ತು ಅಹಂಕಾರಗಳನ್ನು ಇಳಿಸಿ ಮನಸ್ಸಿಗೆ ಪ್ರಶಾಂತತೆಯನ್ನು ತಂದುಕೊಡುತ್ತದೆ. ಸರಳವಾಗಿ ಹೇಳಬೇಕೆಂದರೆ ಕಡಿಮೆ ಮಾತಿನಲ್ಲಿ ಹೆಚ್ಚು ಜ್ಞಾನವನ್ನು ಪಡೆದುಕೊಂಡು ಸಮಾಜದಲ್ಲಿ ಉತ್ತಮ ಮನುಷ್ಯನಾಗಿ ಬೆಳೆಯಲು ಇದು ನಮಗೆ ಸಹಕರಿಸುತ್ತದೆ. ಧನ್ಯವಾದ.